ನಿಮ್ಮೆಲ್ಲರಿಗೂ ಹಾಗೂ ರಾಜ್ಯದ ದೇಶದ ಬಂಧು ಬಾಂಧವರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಇವತ್ತು ಬಹಳಷ್ಟು ರೋಮಾಂಚನಕಾರಿಯಾದಂಥ ಒಂದು ಪ್ರಸಂಗ. ಮೊದಲನೇ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಸೆಂಟ್ ಮೇರೀಸ್ ಐಲ್ಯಾಂಡ್ ಮೇಲೆ ಹೋಗಿ ಧ್ವಜಾರೋಹಣವನ್ನು ಮಾಡಿ ಬಂದಿದ್ದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ತುಂಬ ಖುಷಿ ಆಯಿತು. ವಾರಾಹಿ ವಿಚಾರದಲ್ಲಿ ಆದ ಬೆಳವಣಿಗೆಗಳು ತಮ್ಮ ಗಮನಕ್ಕಿರ್ಬೋದು. ತಮ್ಮದೇ ಪಕ್ಷದ ಹಿರಿಯ ನಾಯಕರು ಒಂದು ಕಡೆ ಕೂತ್ಕೊಳ್ತಾರೆ, ಮತ್ತೊಬ್ಬರು ಮಾಜಿ ಶಾಸಕರು ಕೂತ್ಕೊಂಡು ಅವರ ಕಚ್ಚಾಟವೇ ಜಾಸ್ತಿ ಆಗ್ತಾ ಇದೆ, ಮೂಲ ಆಶಯ ಆಗ್ತಾ ಇಲ್ಲ, ಈಡೇರ್ತಾ ಇಲ್ಲ ಅಂತ ವಾರಾಹಿ ಯೋಜನೆ. ನೋಡಿ, ವರಾಹಿ ಯೋಜನೆ ಈ ಜಿಲ್ಲೆಯ ಬಹುದಿನದ ಬೇಡಿಕೆ. ವರಾಹಿ ಯೋಜನೆ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ವರಾಹಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ಟೆಕ್ನಿಕಲ್ ಟೀಮ್ ಬಂದು ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ನೀರಾವರಿ ಸಚಿವರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತೀವಿ. ಆದಷ್ಟು ಬೇಗ ಪರಿಹಾರವನ್ನು ಎಲ್ಲ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಪರಿಹಾರವನ್ನು ಕಂಡುಹಿಡಿಯುತ್ತೆ. ಪ್ರಭಾವಿಗಳ ಲಾಬಿ ಇಲ್ಲ ಅದರಲ್ಲಿ ಅಂತ ಹೇಳ್ತೀರಾ? ಅಲ್ಲಿ ಪ್ರಭಾವಿಗಳ ಲಾಬಿ ಇದೆ ಅಂತ ತಮ್ಮ ಪಕ್ಷದ ಹಿರಿಯ ನಾಯಕರು ಪ್ರತಾಪ್ ಚಂದ್ರಶೇಖರ್ ಸ್ಪೀಕರ್ ಆಗಿದ್ದರು, ಅವರ ಆರೋಪ. ನಾನು ಅದ್ರ ಬಗ್ಗೆ ಅವ್ರ ಹಿರಿಯರು, ನಾನು ಅದ್ರ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಯಸೋದಿಲ್ಲ. ಬಟ್ ಟೆಕ್ನಿಕಲ್ ಟೀಮ್ ಬಂದು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದೆ. ಜಿಲ್ಲಾ ಆಡಳಿತಕ್ಕೆ ಸಂಪೂರ್ಣವಾದಂಥ ನನಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮಾಹಿತಿ ಇದೆ. ಆದಷ್ಟು ಬೇಗ ಈ ಸಮಸ್ಯೆ ಒಂದು ಪರಿಹಾರವನ್ನು ಅಲ್ಲಿ 48 ವರ್ಷ ಆಯ್ತು ಆ ಯೋಜನೆ ಸ್ಟಾರ್ಟ್ ಆಗಿ, ಇನ್ನು ಮುಗಿಸೋದು ಯಾವಾಗ ಅದನ್ನ? ನೋಡಿ, ಹೇಳ್ತಾರಲ್ಲ, ಬಹಳಷ್ಟು ಈ ರೀತಿ ಯೋಜನೆಗಳು ನೆನೆಗುದಿಗೆ ಬಿದ್ದುದು ಒಂದು ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಕಾಲಘಟ್ಟದಲ್ಲಿ ಖಂಡಿತವಾಗ್ಲೂ ಮುಗಿಸ್ತೀವಿ ಅನ್ನುವಂಥ ಭರವಸೆ. ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ನೀವು ಮಾತಾಡಿದ್ದೀರಿ. ಆಚೆ ಸುನಿಲ್ ಕುಮಾರ್ ಹೇಳ್ತಾರೆ, ಏನು ಅನುದಾನವೇ ಕೊಡ್ತಾ ಇಲ್ಲ, ಏನಾದರೂ ಮುಗಿಸಿ, ರಾಜಕೀಯ ಬೇಡ ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಆ ಒಂದು, ಯಾಕಂದ್ರೆ ದೇವಭೂಮಿ ಅಂತ ಹೇಳ್ತೀವಿ, ಪರಶುರಾಮನ ಬಹಳಷ್ಟು ಆರಾಧ್ಯವನ್ನ ಈ ಭಾಗದ ಜನ ನಾವು ಸಮೇತ ನಮಗೂ ಕೂಡ ಅದರಲ್ಲಿ ರಾಜಕಾರಣ ಮಾಡೋದಿಲ್ಲ. ಮೊದಲನೇದಾಗಿ ಸುನಿಲ್ ಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಅವರು ಪರಶುರಾಮನ ಮೂರ್ತಿ ಫೈಬರ್ದು ಮಾಡಿ ಕಂಚಿನ ಮೂರ್ತಿ ಅಂತ ಹೇಳಿ ಅವರು ರಾಜಕಾರಣ ಮಾಡಿದ್ರು. ಅದರ ಉಪಯೋಗವನ್ನ, ಜನರ ದಿಕ್ಕನ್ನ ತಪ್ಪಿಸುವಂತ ಒಂದು ಭಾಷಣವನ್ನ ಮಾಡಿ ಜನರಿಗೆ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿದ್ರು, ರಾಜಕಾರಣ ಮಾಡಿದ್ರು ಸುನಿಲ್ ಕುಮಾರ್ ಅವರು. ಕಾಂಗ್ರೆಸ್ನವ್ರಿಗೆ ರಾಜಕಾರಣ, ಅದು ದೇವರ ವಿಚಾರದಲ್ಲಿ ರಾಜಕಾರಣ ಮಾಡುವಂತ ದರ್ದಿಲ್ಲ. ನಾವು ಖಂಡಿತವಾಗ್ಲೂ ಆ ಒಂದು ಮೂರ್ತಿಯನ್ನ ಆದಷ್ಟು ಬೇಗ ಮುಗಿಸಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ. ಜಿಲ್ಲೆ ಬಂದ 2 ಭ್ರಷ್ಟಾಚಾರ ಬಗ್ಗೆ ನಿಮ್ಮ ಸರ್ಕಾರ ಇಲ್ಲಿ ತನಕ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ. ಇದು ಪರಶುರಾಮ್ ಪಾರ್ಕ್ ಮತ್ತೆ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಅಷ್ಟು ಢಾಳಾಗಿ ಕಾಣುವಂತ ಭ್ರಷ್ಟಾಚಾರ ಆರೋಪನ ನೀವು ಬಗೆಹರಿಸಲಿಕ್ಕೆ ಯಾವುದೇ ಆಸಕ್ತಿ ತೋರ್ತಾ ಇಲ್ಲ. ಯಾಕೆ? ನಮಗೆ ಗೊತ್ತು ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗಾಗಲೇ ತಮಗೆ ಹೇಳಿದ್ದೀನಿ, ನಾನು ಪದೇ ಪದೇನು ಕೂಡ ಹೇಳ್ತಾ ಇದ್ದೀನಿ. ಇದು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಈಗಾಗಲೇ CIDಗೆ ಕೇಸನ್ನು ಒಪ್ಪಿಸಾಗಿದೆ. ಕೋರ್ಟ್ನಲ್ಲಿ ಕೂಡ ಕೇಸ್ ನಡೀತಾ ಇದೆ. ಅದ್ರ ಮೇಲೆ ಸ್ಟೇಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸ್ಟೇ ಇರುವಂತ ಸಂದರ್ಭದಲ್ಲಿ, ಕೋರ್ಟ್ನಲ್ಲಿ ಸ್ಟೇ ಇರುವಂತ ಸಂದರ್ಭದಲ್ಲಿ ನಾನು ಏನ್ ಹೇಳಲಿಕ್ಕೆ ಆಗಲ್ಲ. ವಿಚಾರ ತಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ದ್ವೇಷ ಭಾಷಣ ವಿಚಾರದಲ್ಲಿ ಮಸೂದೆ ಬರುವ ಮುಂಚೆನೆ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ವಿಕಾಸ್ ಪುತ್ತೂರು ಅಂತ ಹಿಂದೂ ನಾಯಕರಿಗೆ ಅದು ನಿನ್ನೆಯಿಂದ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟು ತುರ್ತು ಏನಿದೆ ಅಂತ ಹೇಳಿ. ನೋಡಿ, ದ್ವೇಷ ಭಾಷಣ ಇವತ್ತು ರಾಜಕಾರಣದಲ್ಲಿ, ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ದ್ವೇಷ ಭಾಷಣದ ವಿರುದ್ಧ ನಾವು ಮಸೂದೆಯನ್ನು ಕಾನೂನು ರೂಪದಲ್ಲಿ ನಾವು ತೆಗೆದುಕೊಂಡು ಬಂದಿದ್ವಿ. ಭವಿಷ್ಯದಲ್ಲಿ ಯಾವಾಗೋ ಒಮ್ಮೆ ಸರ್ಕಾರ ಅವ್ರದ್ದು ಬಂದಾಗ ಅವರು ನಮ್ಮ ವಿರುದ್ಧನೂ ಕೂಡ ಇದನ್ನ ಮಾಡ್ತಾರೆ ಅನ್ನುವಂಥ ಪರಿಕಲ್ಪನೆ ನಮಗೂ ಇದೆ. ಬಟ್ ದ್ವೇಷ ಭಾಷಣದ ಒಂದೇ ಒಂದು ಮುಖ್ಯವಾದಂಥ ಉದ್ದೇಶ ಏನು ಅಂತಂದ್ರೆ, ನಮ್ಮ ದೇಶದ ಐಕ್ಯತೆ, ಸಮಗ್ರತೆ, ಅಖಂಡತೆ, ಭ್ರಾತೃತ್ವ ನೀತಿ ಇದು ಒಟ್ಟಿಗೆ ಇರಬೇಕು ಅಂತಂದ್ರೆ ಯಾವ ಜಾತಿನ ನಿಂದಿಸಬಾರ್ದು, ಯಾವ ಸ್ಥಳವನ್ನ ನಿಂದಿಸಬಾರ್ದು, ಯಾವ ಭಾಷೆಯನ್ನ ನಿಂದಿಸಬಾರ್ದು, ಯಾವ ಇಂಡಿವಿಜುವಲ್ ವ್ಯಕ್ತಿತ್ವವನ್ನ ನಿಂದಿಸಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸಂವಿಧಾನದ ಆಶಯದ ಅಡಿಯಲ್ಲಿ, ಸಂವಿಧಾನವನ್ನ ಏನು ಉಳಿಸ್ಬೇಕು ಅದರ ವಿಶ್ವಾಸದ ಅಡಿಯಲ್ಲಿ ಇವತ್ತು ದ್ವೇಷ ಭಾಷಣದ ವಿರುದ್ಧ ನಾವು ಕಾನೂನನ್ನು ಜಾರಿ ಮಾಡಿದ್ದೇವೆ. ಅವ್ರು ಎಷ್ಟೇ ಹೇಳ್ಕೊಳ್ಳಿ, ಆದ್ರೆ ನಮ್ಮ ಉದ್ದೇಶ ಒಂದೇ, ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ಬರಬಾರ್ದು. ಜಾರಿಯಾಗುವ ಮೊದಲೇ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಯಾರು ದ್ವೇಷ ಭಾಷಣ ಮಾಡ್ತಾರೆ, ಇವತ್ತು ಕಾಂಗ್ರೆಸ್ನವ್ರು ಯಾರಾದ್ರೂ ಹೇಟ್ ಸ್ಪೀಚ್ ಮಾಡಿದ್ರೆ,
ಈ ಕಾನೂನು ಕಾಂಗ್ರೆಸ್ನವ್ರ ಮೇಲೆ ಕೂಡ ಲಾಗು ಆಗುತ್ತೆ. ಅದಕ್ಕಿಂತ ಮುಂಚೆ ನೋಟಿಸ್ ಕೊಡ್ತಾರೆ, ಆಮೇಲೆ ನೋಟಿಸ್ ಕೊಡ್ತಾರೆ. ಅವರ ಹಿನ್ನೆಲೆಯನ್ನ ನೋಡ್ತಿರ್ಬೋದು. ಅವರು ಅದೇ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಂತ, ಅವ್ರ ಹಿನ್ನೆಲೆಯನ್ನ ನೋಡಿದ್ರೆ ಅವ್ರು ಆ ರೀತಿ ಮಾಡ್ತಾರೆ ಅಂತ ಏನಾದ್ರು ನಮ್ಮ ಇಲಾಖೆಗಳಿಗೆ ಗೊತ್ತಾದ್ರೆ ಈ ರೀತಿ ನೀವು ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಾರೆ. ನಮ್ಮ ಅನುಪಸ್ಥಿತಿಯಲ್ಲಿ ಉಡುಪಿ ಪರಿಹಾರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೆಲಸನವರು ದೂರು ಕೊಡ್ತಾರೆ. ಈಚೆಯಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೇಸರಿ ಧ್ವಜ ತೋರಿಸದೆ ಏನ್ ತೋರಿಸಬೇಕು ಅಂತ MLA ಕೇಳ್ತಾ ಇದ್ದಾರೆ. ಜನಕ್ಕೆ ಏನು ಉತ್ತರ? ನೋಡಿ, ಮೊದಲನೇದಾಗಿ ಹೇಳ್ತೀನಿ, ನಾನು ಇದು ಧಾರ್ಮಿಕ ಕಾರ್ಯಕ್ರಮ. ಉಡುಪಿ ಜಿಲ್ಲೆ, ಉಡುಪಿ ಬಹಳಷ್ಟು ಸಂಸ್ಕೃತಿಗೆ, ಧಾರ್ಮಿಕ ಇದಕ್ಕೆ, ಭಾವನೆಗೆ ಬಹಳಷ್ಟು ಹೆಸರುವಾಸಿಯಾದಂಥ ಒಂದು ಜಿಲ್ಲೆ. ನಾನು ಇದರ ಬಗ್ಗೆ ಇದೇನು ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರೆ ನನಗೆ ಮುಂಚೆನೇ ಗೊತ್ತಿದೆ. ಇದ್ರ ಬಗ್ಗೆ ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು. ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಮನೋಭಾವನೆಯನ್ನು ನಾವು ಕೆರಳಿಸುವಂಥ ಕೆಲಸಕ್ಕೆ ನಾವು ಹೋಗ್ಬಾರ್ದು. ಯಾರೇ ಏನೇ ಮಾತನಾಡಿದ್ರು ಕೂಡ ಅವ್ರ ಜೊತೆ ನಾನು ಚರ್ಚಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬೆಳಗಾವಿಯಲ್ಲಿ ಏನಾಗಿರೋದು ಮೇಡಮ್? 400 ಕೋಟಿ ಹೇಗೆ ಆಗಿದೆ ನಿನ್ನೆ ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತ. 400 ಕೋಟಿ ದರೋಡೆ ಅಂತೆ. ಅದನ್ನ ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸ್ಲಿಲ್ಲ. ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂತ ತನಿಖೆ ಆಗಬೇಕು. ಈಗ ಖನಿಜ ನೀತಿಯಿಂದ 6 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಪರ್ಯಾಯಕ್ಕೆ. ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, ಬಹಳ ಹೆಮ್ಮೆಯಿಂದ ಪರ್ಯಾಯಕ್ಕೋಸ್ಕರ ನಾವೆಲ್ಲ ಪೂರ್ವಭಾವಿ ಸಭೆಯನ್ನ ಮಾಡಿ ಬಹಳಷ್ಟು ಈ ಒಂದು ಉಡುಪಿ ಸಿಟಿಯನ್ನ, ಯಾಕಂದ್ರೆ ದೇಶದಿಂದ ವಿದೇಶದಿಂದ ಪ್ರವಾಸಿಗರು ಈ ಸಿಟಿಗೆ ಬರ್ತಾರೆ. ಪರ್ಯಾಯದಲ್ಲಿ ವಿಶೇಷವಾಗಿ ಬಹಳಷ್ಟು ಜನ ಭಾಗವಹಿಸ್ತಾರೆ. ನಮ್ಮ DMF ಫಂಡ್ ಬಗ್ಗೆ ತಾವು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಕ್ರಿಯಾ ಯೋಜನೆಯೂ ಆಗಿದೆ. ಅದ್ರ ಬಗ್ಗೆ 2 ಬಾರಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟಿಂಗ್ ಕೂಡ ಆಗಿದೆ. ಎಲ್ಲ ಶಾಸಕರು ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಅವರ ವಿಶ್ವಾಸಕ್ಕೆ ತೆಗೆದುಕೊಂಡೆ. ಮುಖ್ಯ ಉದ್ದೇಶ ನೀವೇ ಹೇಳದ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ. ಯಾವುದೇ ಮೂಲದಿಂದ ಈ ಒಂದು ಸಿಟಿ ಸುಧಾರಿಸಬೇಕನ್ನುವಂಥದ್ದು, ಪರ್ಯಾಯಗೆ ಬಂದಂತ ಜನರು ನಮ್ಮ ಸಿಟಿಯನ್ನ ನೋಡಿ ಬಹಳಷ್ಟು ಸಂತೋಷ ಪಡಬೇಕನ್ನುವಂಥ ಒಂದೇ ಉದ್ದೇಶದಿಂದ 6 ಕೋಟಿ ರೂಪಾಯಿಯನ್ನು ಖರ್ಚು ಆಕ್ಷನ್ ಪ್ಲಾನು ಆಗಿದೆ. ಕೆಲಸ ಕೂಡ ಪ್ರಾರಂಭ ಆಗಿದೆ. ಕೆಲಸ ಕೂಡ ಮುಗಿಯುವಂತ ಹಂತದಲ್ಲಿದೆ. ಎಲ್ಲ ರೀತಿಯಾದಂತ ಯಾವ ಹಂತದಲ್ಲಿ ಏನೇನಾಗ್ಬೇಕು ಅದನ್ನೆಲ್ಲ ಮಾಡ್ಕೊಂಡೆ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲರನ್ನೂ ಒಳಗೊಂಡೆ ಇದನ್ನ ನಿರ್ಣಯ ತೆಗೆದುಕೊಂಡಿದ್ದೀವಿ.